ಈಗ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಿಸ್ಬೇಕು ಅಂತ ಕಾಂಗ್ರೆಸ್ನ ಘಟನೆ ಆಯಿತು. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಮಹಾತ್ಮ ಗಾಂಧೀಜಿ ಹೇಳಿದರು, ಕಾಂಗ್ರೆಸ್ನ ಸ್ಥಾಪಿಸಿದ ಪರ್ಪಸ್ ಸರ್ವಾಗಿದೆ, ಇನ್ನು ಇದನ್ನು ವಿಸರ್ಜನೆ ಮಾಡೋದಕ್ಕೆ ಅಡ್ಡಿ ಇಲ್ಲ ಅಂತ. ಹಾಗೆ RSS ಆರಂಭದಿಂದಲೂ ಹೇಳ್ತಾ ಬಂತು, ಆರ್ಟಿಕಲ್ 370 ಅಬ್ರಾಗೇಟ್ ಆಗಬೇಕು, ಆಯಿತು. ರಾಮ ಮಂದಿರ ನಿರ್ಮಾಣ ಆಗಬೇಕು, ಆಗಿದೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ಬರಬೇಕು. ಯೂನಿಫಾರ್ಮ್ ಸಿವಿಲ್ ಕೋಡ್ ಒಂದು ಬಂದರೆ RSSನ ಪರ್ಪಸ್ ಸರ್ವ್ ಆದಾಗ ಅದು ಯಾವುದಕ್ಕಾಗಿ ಸ್ಥಾಪಿತಗೊಂಡಿತ್ತೋ ಆ ಗುರಿಯನ್ನು ತಲುಪಿದಂಥ, BJP ಆ ಗುರಿಯನ್ನು ತಲುಪಿದಂತೆ ಆಗುತ್ತಾ? ನೋಡ್ರಿ, ನಂತರ ಏನು, ನಮ್ಮ ಇಡೀ ಸಂಘಟನೆ ಇದೊಂದು ತತ್ವಾಧಾರಿತ ಸಂಘಟನೆ. ಇದು ಯಾವುದೋ ಒಂದು ಸಣ್ಣ ಪುಟ್ಟ ಅಜೆಂಡಾಗಳನ್ನು ಇಟ್ಟುಕೊಂಡು ಕೆಲಸ ಮಾಡ್ತಕ್ಕಂಥ ಸಣ್ಣ ಪುಟ್ಟದಲ್ಲ ಸರ್, ತುಂಬ ದೊಡ್ಡದಲ್ಲ. ಆರ್ಟಿಕಲ್ 370 ಅಬ್ರಾಗೇಟ್ ತುಂಬ ದೊಡ್ಡ. ದೇಶದ ಬದುಕಿನಲ್ಲಿ ಇನ್ನೂ ದೊಡ್ಡದಿದೆ, ಇನ್ನೂ ದೊಡ್ಡದಿದೆ. ಇದು ಪ್ರಾರಂಭದ ಹಂತ ಅಷ್ಟೇ. ಇವತ್ತು ರಾಮ ಮಂದಿರ ಮಾಡಿಬಿಟ್ವಿ, ಹೇಳಿದ್ವಿ ರಾಮ ಮಂದಿರ ಮಾಡಿಬಿಟ್ವಿ, 370 ಆರ್ಟಿಕಲ್ ಇವತ್ತು ಇದು ಬಂತು, UCC ಬರ್ತಾ ಇದೆ, CAA, ಈ ಥರ ಇದೆಲ್ಲ ಕೆಲವೊಂದು ಮೈಲ್ ಸ್ಟೋನ್ಸ್. ಅಚೀವ್ಮೆಂಟ್ ಈಸ್ ಸಮಥಿಂಗ್ ಎಲ್ಸ್. ನಮ್ಮದು ಇನ್ನೂ ತುಂಬ ದೊಡ್ಡ ಯೋಚನೆ ಇದೆ. ವಸುಧೈವ ಕುಟುಂಬಕಂ, ಕೃಣ್ವಂತೋ ವಿಶ್ವಮಾರ್ಯಂ, ಆ ಕಲ್ಪನೆಗೆ ತಕ್ಕಂತೆ ನಾವು ಇವತ್ತು ಕೆಲಸ ಮಾಡಬೇಕಾಗಿದೆ. ಇದು 1-2 ವರ್ಷದಲ್ಲಿ 1-2 ಅವಧಿಗಳಲ್ಲಿ ಇದು ಪೂರ ಆಗ್ತಕ್ಕಂಥದ್ದಲ್ಲ. ಇವೆಲ್ಲ ಮೈಲುಗಲ್ಲುಗಳು. ಇದೆಲ್ಲ ಆದ ನಂತರದಲ್ಲಿ ಇಡೀ ಹಿಂದೂ ಸಮಾಜದ ಸಂಪೂರ್ಣ ಅಭಿವೃದ್ಧಿ, ಭಾರತದ ಅಭಿವೃದ್ಧಿ, ಅದರ ಜೊತೆಗೆ ವೈಶ್ವಿಕ ಅಭಿವೃದ್ಧಿ, ಇದು ನಮ್ಮ ಕಲ್ಪನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.